ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹಾಯ್, ನೀವೇನಾದರೂ ನನ್ನ ಹೊಸದಾಗಿ ನೋಡ್ತಿದ್ರೆ ಹಾಯ್, ನಾನು ನಿಮ್ಮ ಪ್ರೀತಿಯ ಬಿಂದು ಪ್ರಕಾಶ್. ನಾನು ಫ್ಯಾಷನ್, ಲೈಫ್ ಸ್ಟೈಲ್, ಇಷ್ಟು ಟ್ರಾವೆಲ್. ಐ ನೋ ಇಲ್ಲಿವರೆಗೂ ಒಂದು ಟ್ರಾವೆಲ್ ವೀಡಿಯೋಸ್ ಮಾಡಿಲ್ಲ. ಮೇ ಬಿ ಮುಂದೆ ನಾನು ಟ್ರಾವೆಲ್ ಮಾಡಿದ್ರೆ ಮಾಡ್ತೀನಿ ಅನಿಸುತ್ತೆ. ಆ್ಯಂಡ್ ಸ್ವಲ್ಪ ಜಾಸ್ತಿ ಔಟ್ಫಿಟ್ ಫ್ರಮ್ ಸ್ಕ್ರ್ಯಾಚ್ ಆ್ಯಂಡ್ ಸ್ವಲ್ಪ ಬಿ ಟಿ ಎಸ್ ವೀಡಿಯೋಸ್, ಇದೆಲ್ಲ ವೀಡಿಯೋಸ್ ನನ್ನ ಚಾನಲಲ್ಲಿ ಬರುತ್ತೆ. ಆ್ಯಂಡ್ ನಿಮ್ಗೆ ಈ ವಿಡಿಯೋಸ್ ಎಲ್ಲ ಇಂಟ್ರೆಸ್ಟಿಂಗ್ ಅಂತ ಅನಿಸಿದ್ರೆ ಐ ನೋ ಯು ಗೈಸ್ ವಿಲ್ ಸಬ್ಸ್ಕ್ರೈಬ್ ಅಂತ. ಆ್ಯಂಡ್ ಇವತ್ತಿನ ವಿಡಿಯೋ ಬಂದು ವೆರಿ ಕ್ವಿಕ್ ಪ್ಲ್ಯಾನ್ ಆಗಿರುವಂತಹ ವಿಡಿಯೋ. ಏನಂತ ಅಂದರೆ, ನಾನು ಕಮ್ಮಿಂಗ್ ವೀಕಾ ಎಸ್ ಇನ್ 3 ಡೇಸಲ್ಲಿ ನಂದು ಬರ್ತ್ಡೇ ಇದೆ. ಸೊ ಬರ್ತ್ಡೇ ಅಂತ ಅಂದಮೇಲೆ ಒಂದು ಶೂಟ್ ಮಾಡಿಸ್ಲೇಬೇಕು. ಆ್ಯಕ್ಚುಲಿ ಇದು ಸಡನ್ ಪ್ಲ್ಯಾನ್. ಈಚೆ ಹೋಗ್ಬೇಕಿತ್ತು, ಬಟ್ ರಚನಾ ಕಾಲ್ ಮಾಡಿ ಹೀಗೆ ಫೋಟೋಗ್ರಾಫರ್ ಫ್ರೀ ಇದ್ದಾರೆ, ಬಾ ಫೋಟೋಸ್ ತೆಗ್ಸು ಅಂತೆಲ್ಲ ಹೇಳಿ ಕನ್ವಿನ್ಸ್ ಮಾಡಿ ಸ್ವಲ್ಪ. ಆ್ಯಂಡ್ ನನಗೂ ಇಷ್ಟ ಆಯಿತು, ಫೋಟೋಶೂಟ್ ಮಾಡ್ಸೋಣ ಬರ್ತ್ಡೇಗೆ ಅಂತ. ಸೊ ಅನ್ಪ್ಲ್ಯಾನ್ಡ್ ಆಗಿ ಪ್ಲ್ಯಾನ್ ಮಾಡಿಕೊಂಡು ಸಡನ್ನಾಗಿ ಈಗಷ್ಟೇ ಒಂದು ಹಾರಲ್ಲಿ ಪ್ಲ್ಯಾನ್ ಆಯಿತು. ಅದು ಹೋಗೋಣ, ಫೋಟೋಗ್ರಾಫರ್ ಫ್ರೀ ಇದ್ದಾರೆ ಅಂತ. ಸೊ ಎಸ್, ರಚನಾ ಬರ್ತಿದ್ದಾಳೆ ನಮ್ಮ ಮನೆಗೇ, ಅದಕ್ಕೋಸ್ಕರ ಅವಳಿಗೆ ವೆಯ್ಟ್ ಮಾಡ್ತಿದ್ದೆ. ವೀಡಿಯೋ ಮಾಡ್ಕೊಳ್ಳೋಣ, ಹೇಗಿರುತ್ತೆ ಇವತ್ತಿನ ದಿನ. ಸೊ ನನಗೂ ಒಂದೇ ಒಂದು ದಿನ ನೋಡ್ಕೊಳ್ಳೋಕೆ ಚೆನ್ನಾಗಿ ಅನಿಸುತ್ತೆ ಅಂತ ಹೇಳಿ ಕ್ವಿಕ್ಕಾಗಿ ಒಂದು ವೀಡಿಯೋ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ಇವತ್ತು ನಾನು ನನ್ನ ಬರ್ತ್ಡೇ ಫೋಟೋಶೂಟ್ನ ಮಾಡಿಸ್ತಿದ್ದೀನಿ. ಅಂದರೆ ಪ್ರೀ ಬರ್ತ್ಡೇ ಫೋಟೋಶೂಟ್ ಅಂತ ಹೇಳ್ಬೋದು. ಪ್ರೀವಿಯಸ್ ಇಯರ್ ಮಾಡಿಸಿದ್ದೆ ಆ್ಯಂಡ್ ಸಿಕ್ಕಾಪಟ್ಟೆ ಇಷ್ಟ ಆಗಿತ್ತು ಎಲ್ಲರಿಗೂ. ಎಸ್, ಐ ಲೈಕ್ ಡೂಯಿಂಗ್ ಫೋಟೋಶೂಟ್ಸ್. ನನಗೆ ಫೋಟೋಶೂಟ್ಸ್ ಮಾಡಿಸೋದು ಅಂತ ಅಂದರೆ ತುಂಬ ಇಷ್ಟ ಆಗುತ್ತೆ. ಫೋಟೋಗೆಲ್ಲ ಪೋಸ್ಟ್ ಕೊಡೋದು ಆ ಥರ ಎಲ್ಲ. ಆ್ಯಂಡ್ ಎಸ್, ಇವಳಿಗೆ ವೇಟ್ ಮಾಡ್ಕೊಂಡು ನನಗೆ ಬೋರ್ ಆಗಿಬಿಡುತ್ತೆ. ಎಸ್, ಇವತ್ತು ನಾನು ಈ ಬ್ಯೂಟಿಫುಲ್ ಆಗಿರುವಂತಹ ನೆವಿ ಬ್ಲೂವಲ್ಲಿ ಇರುವಂತಹ ಡ್ರೆಸ್ ವೇರ್ ಮಾಡಿದ್ದೀನಿ. ಈ ಫ್ರಾಕ್ ಹೇಳಬೇಕಂದ್ರೆ ನನಗೆ ಸೀಕ್ರೆಟ್ ಸ್ಯಾಂಟದಲ್ಲಿ ನನ್ನ ಕ್ಯೂಟೆಸ್ಟ್ ಸೀಕ್ರೆಟ್ ಸಾಂಟಾ ನನಗೆ ಗಿಫ್ಟ್ ಮಾಡಿದ್ದು. ಇಟ್ಸ್ ರಿಯಲಿ ಸೋ ಬ್ಯೂಟಿಫುಲ್. ನನಗೆ ತುಂಬ ಚೆನ್ನಾಗಿ ಕಾಂಪ್ಲಿಮೆಂಟ್ ಮಾಡ್ತಿದ್ದೆ. ಈ ಕಲರ್ ಅವರೇ ಹೋಗಿ ಸೆಲೆಕ್ಟ್ ಮಾಡಿ ನನಗೆ ಡ್ರೆಸ್ಸಸ್ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ ತೊಗೊಂಬಂದಿರೋದು. ಆ್ಯಂಡ್ ಎಸ್, ಥ್ಯಾಂಕ್ ಯು. ಇವತ್ತಿನ ವೀಡಿಯೋಗೆ ಹೋಗ್ಬಿಡೋಣ. ಇವತ್ತು ನಾನು ಆ್ಯಕ್ಚುಲಿ 2 ಕಾನ್ಸೆಪ್ಟಲ್ಲಿ ಫೋಟೋಶೂಟ್ ಮಾಡಿಸ್ಬೇಕಂತ ಅಂದ್ಕೊಂಡಿದ್ದೀನಿ. ಒಂದು ಫುಲ್ ಸಾಫ್ಟ್ ಗರ್ಲಿ ವೈಬ್ಸ್ ಅಂತ, ಇನ್ನೊಂದು ಸ್ವಲ್ಪ ಡಿಫ್ರೆಂಟಾಗಿ ಶೂಟ್ ಮಾಡಿಸ್ತಿದ್ದೀನಿ. ಅಂದರೆ ನನ್ನ ಪ್ರೊಫೈಲಲ್ಲಿ ನಾನು ಆಲ್ಮೋಸ್ಟ್ ಟ್ರೆಡಿಷನ್ ಶೂಟ್ಸೇ ಜಾಸ್ತಿ ಮಾಡಿಸೋದು, ವೆಸ್ಟರ್ನ್ ಶೂಟ್ಸ್ ತೀರಾ ಕಮ್ಮಿ ಮಾಡಿಸೋದು. ಆ್ಯಂಡ್ ಮಾಡಿಸಿದ್ರೆ ಬರ್ಡೇಸಿಗೆ ಮಾಡಿಸ್ತೀನಿ, ಇಲ್ಲಾಂದರೆ ಎಲ್ಲಾದರೂ ಈಚೆ ಹೋದರೆ ಅವಾಗ ತೊಗೊಂಡ್ರೆ ಅಷ್ಟೇ. ಅದಕ್ಕೆ ನಾನು ಶೂಟಿಗೆ ಅಂತ ಪರ್ಟಿಕ್ಯುಲರ್ಲಿ ನಾನು ವೆಸ್ಟರ್ನ್ ನಾನು ಶೂಟೇ ಮಾಡಿಸಲ್ಲ, ಬರ್ಡೇಸಿಗೆ ಅಷ್ಟೇ. ಆ್ಯಂಡ್ ಇವತ್ತು ಬರ್ಡೇ ಶೂಟ್ ಆಗಿರೋದ್ರಿಂದ ವೆಸ್ಟರ್ನ್ ಮಾಡಿಸೋಣ ಅಂತ ಅನ್ಕೋತಿದ್ದೀನಿ. 2 ಔಟ್ಫಿಟ್ಸ್ ತೊಗೊಂಡೋಗ್ತಿದ್ದೀನಿ. ಒಂದು ಆ್ಯಸ್ ಐ ಸೆಟ್ ಸ್ವಲ್ಪ ಸಾಫ್ಟ್ ಗರ್ಲಿ ವೈಬ್ಸಲ್ಲಿ ಮಾಡಿಸೋಣ ಅಂತ, ಪೇಸ್ಟಲ್ ಎಲ್ಲೋ ಶೇಡಲ್ಲಿದೆ. ಅದು ಶಾರ್ಟ್ ಬಾಡಿಕಾನ್ ಅಂತ ಹೇಳ್ಬೋದು. ಅದು ನಾನು ಪರ್ಚೇಸ್ ಮಾಡಿ 3 ಇಯರ್ಸ್ ಆಗಿದೆ. ಇವತ್ತೇ ಮೇ ಬಿ ವೇರ್ ಮಾಡ್ತೀನೋ ಇಲ್ಲೋ ಗೊತ್ತಿಲ್ಲ. ತೊಗೊಂಡಿದ್ದೀನಿ ಒಟ್ಟಿನಲ್ಲಿ. ಆ್ಯಕ್ಚುಲಿ ಫೋಲ್ಡ್ ಮಾಡಿ ನಾನು ಪ್ಯಾಕ್ ಮಾಡಿಬಿಟ್ಟಿದ್ದೀನಿ. ಫೋಟೋಸಲ್ಲಿ ನಿಮಗೆ ಐಡಿಯಾ ಸಿಗುತ್ತೆ. ಆ್ಯಂಡ್ ಕಮಿಂಗ್ ಟು ಸೆಕೆಂಡ್ ಒನ್, ಬ್ಲ್ಯಾಕ್ ಕಲರ್ ಒಂದು ಬಾಡಿಕಾನ್ ಇದೆ, ಅದು ಕೂಡ ಶಾರ್ಟ್. ಆ್ಯಂಡ್ ಅದು 1 ಶೋಲ್ಡರ್ ಬಾಡಿಕಾನ್. ಗೋಲ್ಡ್ ಲುಕ್ ಕೊಡೋಣ ಅಂತ ಹೇಳಿ ರೆಡ್ ರೋಸಸ್ ಜೊತೆ ಮಾಡ್ಸೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಕ್ಚುಲಿ ರೋಸಸ್ ತರಿಸ್ಕೊತಿದ್ದೀನಿ, ಇನ್ನೂ ಬಂದಿಲ್ಲ. ಆನ್ ದ ವೇ ನನಗೆ ಲೊಕೇಶನ್ಗೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ಆ್ಯಂಡ್ ಅದರ ಡೀಟೇಲ್ಸ್ನ ನಾನು ಮುಂದೆ ಕೊಡ್ತಾ ಹೋಗ್ತೀನಿ. ಆ್ಯಂಡ್ ಎಸ್, ಇವತ್ತಿನ ಶೂಟ್ ಹೇಗೆ ನಡೀತೆ ಅಂತ ನೀವೇ ನನ್ನ ಜೊತೆ ನೋಡಿ. ಆ್ಯಂಡ್ ಐ ನೋ ಯು ಗೈಸ್ ವಿಲ್ ಎಂಜಾಯ್. ಸಿ ಯು ದೇರ್. ಆ್ಯಂಡ್ ರಚನಾ ಬಂದಾದಮೇಲೆ ಅವಳ ಮನೆ ನೋಡಿರಲಿಲ್ಲ. ಸೊ ಕ್ವಿಕ್ಕಾಗಿ ಒಂದು ಹೋಮ್ ಟೂರ್ ಮಾಡಿಕೊಂಡು ಅಲ್ಲಿಂದ ಹೊರಟ್ವಿ. ನಿಯರ್ ಬೈಯಲ್ಲೇ ಅವ್ರದ್ದು ಬೇಕ್ರಿ ಇತ್ತು, ಅಲ್ಲಿಂದನೇ ಕೇಕ್ ತೊಗೊಂಡು ಹೋಗೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಔಟ್ಫಿಟ್ಟು, ಸ್ವಲ್ಪ ಮೇಕಪ್ ಐಟಮ್ಸ್. ತಿಂಡಿ ಆಯ್ತಾ? ಥ್ಯಾಂಕ್ಸ್ ಆಂಟಿ. ನಂದು ಸಂಡೇ ಇರೋದು ಶೂಟ್ ಇವತ್ತು ಮಾಡಿಸ್ತಿರೋದು. ಶೂಟೇ. ಹಾಯ್ ನೋಡಿ ಗೈಸ್, ಇದು ರಚನಾ ಅವ್ರದ್ದು. ಎಲ್ಲೇ ಕೇಕು? ಹೆಂಗೆ ಅವ್ರ ಅಮ್ಮಂಗೆ ರೇಗ್ತಾಳೆ ಇವಳು ನೋಡಿ. ಥ್ಯಾಂಕ್ ಯು. ನಮ್ಮ ಮನೆಗೆ ಲೊಕೇಶನ್ ರೀಚ್ ಆದ್ವಿ. ಸೊ ಅವಳು ಫ್ಲವರ್ಸ್ ಕಲೆಕ್ಟ್ ಮಾಡ್ಕೊಬರಕ್ಕೆ ಹೋಗಿದ್ಲು, ಬಂದ್ಲು. ಎಷ್ಟು ಬ್ಯೂಟಿಫುಲ್ ಆಗಿದೆ. ಓ ಮೈ ಗಾಡ್. ಸಿ, ನನಗೆ ನಾನೇ ಫ್ಲವರ್ಸ್ ಪರ್ಚೇಸ್ ಮಾಡ್ಕೋಬೋದು. ಐ ಕ್ಯಾನ್ ಬೈ ಮೈ ಸೆಲ್ಫ್ ಫ್ಲವರ್ಸ್. ನಂಗೆ ಯಾರು ಕೊಡೋದು ಬೇಡ. ಓ ಮೈ ಗಾಡ್.
ಲೈಕ್ ಸೀರಿಯಸ್ಲಿ ಥ್ಯಾಂಕ್ ಯು ಸೋ ಮಚ್. ನನಗೆ ನಾನು ಹಿಂದಿನ ದಿನ ಫೋನ್ ಮಾಡಿ ಹೇಳಿದ್ದು ಅನಿಲಣ್ಣ ಅಂತ, ಅವ್ರದ್ದು ತುಳಸಿ ಇವೆಂಟ್ಸ್ ಅಂತ ಇದೆ. ಅವ್ರು ನನಗೆ ಜಸ್ಟ್ ಒಂದು ನೈಟಲ್ಲಿ ನನಗೆ ರೆಡಿ ಮಾಡಿ ಸಖತ್ತಾಗಿರೋ ಫ್ಲಾಸ್ ಕೊಟ್ಟಿದೆ. ಸಿ ನನಗೆ ಈ ಫ್ಲವರ್ಸಿಂದ ಕಣ್ಣು ತೆಗಿಯೋಕ್ಕೆ ಮನ್ಸಾಗ್ತಾ ಇಲ್ಲ, ಅಷ್ಟು ಚೆನ್ನಾಗಿದೆ. ಸರ್ ಎಲ್ಲಿದ್ದೀರಾ? ಮುಂದೆ ಮುಂದೆ ಬಂದು ಪಕ್ಕದ ರೋಡ್ಗೆ. ಎಲ್ಲಿ ನಾನು ಇಲ್ಲೇ ನಿಂತಿದ್ದೀನಲ್ಲ ಪಕ್ಕದ ರೋಡ್ಗಲ್ಲಿ. ಎಂಪೈರ್ ಹೋಟೆಲ್ ಹತ್ರ ಒಂದು ಪೆಟ್ರೋಲ್ ಬಂಕ್ ಇದೆಯಲ್ಲ ಗೊತ್ತಾ? ಮುಂದೆ ಆಪೋಸಿಟ್ ಒಂದು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಐತೆ, ಬಿಲ್ಡಿಂಗ್ ಮುಂದೆನೇ ಇದೆ. ದೆನ್ ರಚನಾ ಮನೆಯಿಂದ ನಾವು ಲೊಕೇಶನ್ಗೆ ಆಟೋ ಬುಕ್ ಮಾಡ್ಕೊಂಡು ಹೊರಟ್ವಿ. ದಿಸ್ ಇಸ್ ದ ಲೊಕೇಶನ್. ನಾವು ಶೂಟ್ ಮಾಡಿಸ್ತಾ ಇರೋದು ಇಲ್ಲೇ. ಟುಡೇ ಇಸ್ ಮೈ ಬರ್ಡೇ. ಅಲ್ಲ ಗೈಸ್, ಇವಳು ಬರ್ಡೇ ಅಲ್ಲ, ಸುಮ್ಮನೆ ನನ್ನ ಶೂಟಲ್ಲಿ ಇವಳು. ನನ್ನ ಬರ್ಡೇ ಹೌದು, ಇದು ಲಾಸ್ಟ್ ಮೂಮೆಂಟಲ್ಲಿ ಆಗಿರೋ ಪ್ಲ್ಯಾನ್ ಆಗಿರೋದ್ರಿಂದ ನಾನು ಏನೂ ಪ್ರಿಪೇರ್ ಆಗಿರಲಿಲ್ಲ. ಜಸ್ಟ್ ಔಟ್ಫಿಟ್ ಅಷ್ಟೇ ರೆಡಿ ಮಾಡ್ಕೊಂಡಿದ್ದು. ಆ್ಯಂಡ್ ನಾನು ಇನ್ಸ್ಟೆಂಟಾಗಿ ನೇಲ್ಸ್ ಎಲ್ಲ ರೆಡಿ ಮಾಡಿಕೊಂಡು ರಚನನ ಹೆಲ್ಪ್ ತೊಗೊಂಡು ನಾನು ಸ್ಟಿಕ್ ಆನ್ ನೇಲ್ಸ್ನ ವೇರ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಸೀರಿಯಸ್ಲಿ ಇದು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಆಗುತ್ತಲ್ಲ, ಹಾಕೋಗುತ್ತೆ. ಒಂದು ಕಡೆ ಸಾಕು. ಎಲ್ಲಿಗೆ? ಯಾವ ಥರ? ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ನ ಜನ್ಮಕ್ಕೆ ಹೋಗೋ ಮಾಡ್ಬಿಟ್ಟಿದ್ದಾರೆ ಕೆಲಸನ. ಕಾಣಿಸ್ತಾರೆ. ನೀನು ಫಸ್ಟ್ ಬಿಟ್ಕೊ ಲೈಟ್ನ. ಹಾಂ, ಈಗ ಕಾಣಿಸ್ತಿದ್ಯಾ? ಚೆನ್ನಾಗಿ ಕಾಣ್ತಿದ್ದೀನಿ. ಹಾಂ, ಲೈಟ್ ಸಾಕ್ಬಿಡು. ಫೋನಲ್ಲಿ ತೆಗಿಯೇ. ಕ್ಯಾಮ್ರಾದಲ್ಲಿ ತಗೋತಾ ಇದ್ರೆ ಫೋನಲ್ಲಿ ಬೇಕು ಇವಳಿಗೆ. ಕ್ಯೂಟ್. ಸೊ ಎಸ್, ಆ್ಯಂಡ್ ಇದಾಗಿತ್ತು ನನ್ನ ಬರ್ತ್ಡೇ ಫೋಟೋಶೂಟ್ನ BTS. ಆ್ಯಂಡ್ ಟ್ರಸ್ಟ್ ಮೀ, ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ಎಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ರೋಷನ್ ಫೋಟೋಗ್ರಫಿ. ತುಂಬ ಚೆನ್ನಾಗಿ ತಗೊಟ್ಟಿದ್ದಾರೆ. ಆ್ಯಂಡ್ ರಚನಾ, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಲಾಸ್ಟ್ ಮಿನಿಟ್ ಫ್ಲಾಸ್ಗೆ ಥ್ಯಾಂಕ್ ಯು ಸೋ ಮಚ್, ತುಳಸಿ ಇವೆಂಟ್ಸ್. ಆ್ಯಂಡ್ ಯಾ, ದಟ್ಸ್ ವಾಸ್. ಸೊ ಎಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ, ಡೂ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಹೌ ವಾಸ್ ಮೈ ಲುಕ್ ಅಂತ ನಾನು ಫೋಟೋಸ್ನೆಲ್ಲ ಹಾಕಿರ್ತೀನಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಯು ಆಲ್ ಇನ್ ನೆಕ್ಸ್ಟ್ ವಿಡಿಯೋ. ಟೇಕ್ ಕೇರ್.